ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಫುಟ್ಬಾಲ್ ಅಣ್ಣ, ಅಭಿನಂದನೆ. ನಿನ್ನ ಈ ಫುಟ್ಬಾಲ್ ಬಾಂಬಿನ ಕೆಲಸ ಮಾಡಬಹುದಲ್ಲ. ಶೇರ್ ಸಿಂಗ್, ಚಿಂತೆಗಿಂತೆಗೆ ಮಾಡು. ಟಾಟಾ ಬಾಯ್ ಬಾಯ್. ಈಗ ನಿನ್ ಜೊತೆಗಿದ್ದಾನೆ ಫುಟ್ಬಾಲ್ ಅಣ್ಣ. ನನ್ನ ಫುಟ್ಬಾಲ್ ಅನ್ನ ಯಾರೇ ಆದ್ರೂ ಎತ್ಕೊಂಡ್ರು ಕೂಡ ಅವನನ್ನ ಮೇಲಿನವ ಖಂಡಿತ ಎತ್ಕೊಂಡು ಹೋಗ್ತಾನೆ. ನೋಡ್ತಾ ಇರು, ನೋಡ್ತಾ ಇರು, ನೋಡ್ತಾ ಇರು. ಹಾಯ್. ಹಲೋ ಅಕ್ಕಸಾಲೆಗರೇ, ಈ ಫುಟ್ಬಾಲ್ ನಿಲ್ಲುವ ಮೊದಲೇ ಎಲ್ಲಾ ವಜ್ರಾಭರಣಗಳನ್ನ ನನ್ನ ಜನರಿಗೆ ಒಪ್ಪಿಸೋ. ಇಲ್ಲ ಅಂದ್ರೆ ನೋಡು. ಇಲ್ಲ ಅಂದ್ರೆ ಏನು ಹೇಳಿಲ್ವಾ? ನಾನೇನು ನಿನ್ನಂತ ನರಿಯ ಕೂಗಾಟಕ್ಕೆ ಹೆದರುವವನಲ್ಲ. ಹೇಳಿಲ್ವಾ? ನಾನು ಈಗಲೇ ಪೊಲೀಸರನ್ನು ಕರೀತೀನಿ. ಹಲೋ, ನೋಡು ನೋಡು, ಬಾಲ್ ನಿಲ್ಲೋದ್ರಲ್ಲಿದೆ. ಈಗಲಾದ್ರೂ ಒಪ್ಪಿಕೋ, ಇಲ್ಲ ಅಂದ್ರೆ ನಿನಗೆ ತಿಳಿಯುತ್ತೆ. ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಹಾಯ್. ಅಂದ್ರೆ ಮೊದಲನೇ ಹೆಸರು ಯಾರ್ದು ಬಾಸ್? ಅರೆ ಇದೇನ್ ಮಾಡಿದೆ? ಬಾಲ್ ಅನ್ನು ಯಾಕೆ ನಿಲ್ಸಿದೆ? ಕೆಳಗೆ ಮಲಗಿ, ಕೆಳಗೆ. ನನ್ನನ್ನ ಎತ್ಕೊಳ್ಳಿ, 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 ಎತ್ಕೊಳ್ಳಿ. ನೋಡಿದ್ಯಾ ನೀನು? ವಿನಾಶದ ಇನ್ನೊಂದು ಹೆಸರು ಶೇರ್ ಸಿಂಗ್ ಅಂತ. ಬೇಗ 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 ಬೇಗ. ಎಲ್ಲ ಕೊಳ್ಳೆ ಹೊಡೀರಿ, ಎಲ್ಲ ಕೊಳ್ಳೆ ಹೊಡೀರಿ. ಒಳೆಯಬಾರ್ದು. ಕಮೋಶ್, ಕಮೋಶ್, ನಾನು ಇನ್ಸ್ಪೆಕ್ಟರ್ ಮನಮಾನಿ ಸೋಸ್ದರೆ ಚಾಯ್ ಕುಡಿತೇನೆ. ಶೇರ್ ಸಿಂಗ್, ನಿನ್ನನ್ನು ನೀನು ಕಾನೂನಿಗೆ ಒಪ್ಪಿಸೋ. ಇಲ್ಲ ಅಂದ್ರೆ ಕಾನೂನಿನ ಕಾಲು ಬಹಳ ಉದ್ದ ಇರುತ್ತೆ. ನಾನು ನಿನ್ನನ್ನು ಓಡಿ ಬಂದು ಹಿಡ್ಕೊಳ್ಳುತ್ತೇನೆ. ಎತ್ಕೊಳ್ಳಿ, ಎತ್ಕೊಳ್ಳಿ. ಅರೆ ಇದು ಯಾರು ಮಗು? ಅವಾಗ್ಲಿಂದ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಕಿರ್ಚಾಡ್ತಿದೆ. ಪರವಾಗಿಲ್ಲ, ಬಾ ಬಾ. ಫುಟ್ಬಾಲ್ ಅಣ್ಣ, ಎಲ್ಲ ಮುಗ್ದೋಯ್ತು. ಈಗೇನ್ ಮಾಡೋದು? ಓಯ್ ಶೇರ್ ಸಿಂಗ್, ಓಡೋಕೆ ಎಲ್ಲಾ ರಸ್ತೆಗಳು ಬಂದ್ ಆಗಿವೆ. ಬಂದ್. ಎಲ್ಲೇ ಹೋದ್ರು ಗಟ್ಟು ಬಟ್ಟುವೆ ಸಿಗ್ತಾರೆ. ಈಗ ಅಂಗಡಿಯಿಂದ ಏನೆಲ್ಲ ದೋಚ್ಕೊಂಡಿದ್ಯೋ ಅವೆಲ್ಲವನ್ನು ವಾಪಸ್ ಮಾಡು ಮತ್ತು ತನ್ನನ್ನು ಕಾನೂನಿಗೊಪ್ಪಿಸು. ನಡಿ. ಭೀಮಾ, ಇವರಿಬ್ಬರನ್ನು ಮಾಡು ಕೀಮಾ. ಹಾಯ್. ಅರೆ, ದೂರ ಇರು ನನ್ನಿಂದ, ದೂರ. ನೀನೇನ್ ಅಂದ್ಕೊಂಡಿದ್ಯಾ? ನಂಗೆ ಫೈಟ್ ಬರಲ್ವಾ? ಬಹಳ ಚೆನ್ನಾಗಿ ಫೈಟ್ ಮಾಡ್ತೀನಿ ನಾನು. ಈಗ ನೋಡು ನನ್ ಪವರ್, ಇದ್ ನೋಡು. ಯಾಕೆ ನೋಡಿದ್ಯಾ ಬಟ್ಟುನ ಪವರ್? ಗಟ್ಟು ಗಟ್ಟು ಎಲ್ಲಿದ್ದಿ?
ಅರೆ ನೋಡು ಬಟ್ಟಿ ಎಷ್ಟು ಜೋರಾಗಿ ಹೊಡೆದಿದ್ದಾನೆ, ಜೋರಾಗಿ. ಥ್ಯಾಂಕ್ ಯು ಬಟ್ಟು, ನಿಮ್ಮ ಪಂಚಿನಲ್ಲಿ ಬಹಳ ಪವರ್ ಇದೆ. ದವಡೆ ಮುರಿದು ಹೋಯ್ತು ನಂದು. ಅಯ್ಯೋ ಬಟ್ಟು ತನ್ನ ಗೆಳೆಯನಿಗೆ ಹೊಡಿತಿದ್ದ. ಓಹ್ ಸಾರಿ ಸಾರಿ ಗಟ್ಟು, ದೊಡ್ಡ ತಪ್ಪಾಯ್ತು, ಸಾರಿ. ಪ್ಲೀಸ್ ಬಟ್ಟು, ನನಗೆ ಒಂದು ಉಪಕಾರ ಮಾಡಿ, ನೀವು ಸ್ವಲ್ಪ ಸೈಡ್ಗೆ ಹೋಗಿ ಪ್ಲೀಸ್ ಪ್ಲೀಸ್. ಬನ್ನಿ ಬನ್ನಿ. ಬನ್ನಿ ಬನ್ನಿ. ಸಾಹೇಬ್ರೆ, ಬಿಸಿ ಬಿಸಿ ಸೂಪ್ ತಯಾರಾಗಿದೆ. ಸಾಹೇಬ್ರೆ, ಬೇಗ ಬೇಗನೆ ಕೆಳಗಡೆ ಬನ್ನಿ. ಅನ್ಸುತ್ತೆ ಗಟ್ಟು ಬಟ್ಟು ಸಾಹೇಬ್ರೆ ಕೇಳಿಸ್ಕೊಳ್ಳಿಲ್ಲ ಅಂತ. ನಾನೇ ಮೇಲೆ ಹೋಗಿ ಸೂಪ್ ಕೊಟ್ಟು ಬರ್ತೀನಿ. ಸಾಹೇಬ್ರೆ, ಈ ಗಟ್ಟು ಬಟ್ಟು ಸಾಹೇಬ್ರ ಮೇಲೆ ಹೋಗುವಂತ ದಾರಿನೂ ಸಹ ಏನಂತ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಇಷ್ಟೊಂದು ಖತರ್ನಾಕ್ ಆಗಿದೆ. ಅನ್ಸುತ್ತೆ ಗಟ್ಟು ಬಟ್ಟು ಸಾಹೇಬ್ರ ಆಫೀಸ್ ನಲ್ಲಿಲ್ಲ, ಟ್ರ್ಯಾಕಿಂಗ್ ಗೆ ಹೋಗಿರ್ಬೇಕು ಅನ್ಸುತ್ತೆ. ಓ ಸಾಹೇಬ್ರೆ, ತಗೊಳ್ಳಿ ಸಾಹೇಬ್ರೆ, ಸೂಪ್ ಕುಡೀರಿ. ಓಹೋ, ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಸಾರಿ 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 ಟಿಂಗ್ ಟಾಂಗ್, ನಾನು ನಿಮ್ಮನ್ನು ನೋಡಿರ್ಲಿಲ್ಲ, ನನ್ನಿಂದ ತಪ್ಪಾಯ್ತು. ಸರಿ, ಒಂದು ಕೆಲಸ ಮಾಡಿ, ನನಗೆ ಇನ್ನೊಂದು ಸಾರಿ ಬಿಸಿ ಬಿಸಿ ಸೂಪ್ ಮಾಡಿ ತನ್ನಿ ಪ್ಲೀಸ್ ಟಿಂಗ್ ಟಾಂಗ್. ಸರಿ ಸಾಹೇಬ್ರೆ, ತಗೊಂಡ್ ಬರ್ತೀನಿ. ಅಯ್ಯಯ್ಯೋ ಗಟ್ಟು, ಬೇಗನೆ ಪ್ರಾಕ್ಟೀಸ್ ಮುಗಿಸು. ಬಟ್ಟುವಿನ 6 ಅನ್ಸ್ ಹೇಳ್ತಾ ಇದೆ. ಇಲ್ಲಿ ಅಪಾಯ ಇದೆ, ಅಪಾಯ. ಇಲ್ಲಿ ಏನೋ ನಡೆಯುವುದ್ರಲ್ಲಿದೆ. ಬಟ್ಟು, ನಿಮ್ಮ 6 ಸೆನ್ಸ್ನ ರೇಂಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅರೆ, ನಾವು ನಮ್ಮ ಮನೆಯಲ್ಲಿದ್ದೀವಪ್ಪ, ಇಲ್ಲಿ ಏನು ಅಪಾಯ ಆಗುತ್ತೆ? ಫುಟ್ಬಾಲ್ ಅಣ್ಣ, ಇನ್ನೂ ಕಾಯಕ್ಕಾಗಲ್ಲ. ನಾನು ಯಾವಾಗಿಂದ ಗಟ್ಟು ಬಟ್ಟುವಿನ ಜೀವನ ಸುಟ್ಟು ಬೂದಿ ಆಗೋದಕ್ಕೆ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಬಾಯ, ನಾನಿಲ್ಲಿ ಗಟ್ಟು ಬಟ್ಟುವಿನ ಪ್ರಪಂಚದಿಂದ ಫೇರ್ವೆಲ್ ತಯಾರಿ ಮಾಡ್ತಿದ್ದೀನಿ. ನೀವಿಬ್ರು ಮೊದಲೇ ಪಾರ್ಟಿ ಮಾಡ್ತಾ ಇದ್ದೀರಾ. ಕೊಡಿ, ಅರ್ಧ ನನಗೂ ಕೊಡಿ. ನಿಮ್ಮ ಹತ್ರ ಏನೇ ಇದ್ರು ಅದರಲ್ಲಿ ಅರ್ಧ ಭಾಗ ನಂದು ಕೂಡ. ಯಾಕಂದ್ರೆ ಇದು ನನ್ನ ಸಂಪಾದನೆಯದ್ದು, ತಿಳಿತಾ? ತಿಳಿತು ಬಾಸ್. ನಮ್ಮ ಹತ್ರ ಏನೇ ಇದ್ರು ಅದ್ರಲ್ಲಿ ಅರ್ಧ ಭಾಗ ನಿಮ್ಮದು ಬಾಸ್. ತಗೋ ಈ ಬಾಲನ್ನ ಗಟ್ಟು ಬಟ್ಟುವಿನ ಆಫೀಸ್ನ ಒಳಗೆ ಮೆಲ್ಲಗೆ ಉರುಳಿಸಿ ಬಿಡು. ಮುಂದಿನ ಕೆಲಸ ಈ ಬಾಲ್ ತಾನಾಗಿ ಮಾಡುತ್ತೆ. ಅರೆ ವಾ, ಅರೆ ವಾ ವಾ. ಅಂಕಲ್ ಅಂಕಲ್, ನನ್ನ ಎತ್ಕೊಳ್ಳಿ ಎತ್ಕೊಳ್ಳಿ ಎತ್ಕೊಳ್ಳಿ. ಅರೆ ಇದೇನಿದು? ಟಿವಿಯಿಂದ ಫುಟ್ಬಾಲ್ ನೆಲದ ಮೇಲೆ ಹೇಗ್ ಬಂತು? ಏನೇ ಆದ್ರೂ ತುಂಬಾ ಸುಂದರ ಫುಟ್ಬಾಲ್. ತುಂಬಾ ಚೆನ್ನಾಗಿದೆ. ಬಟ್ಟು, ಈ ಶಬ್ದ ಏನು? ಏನಾಯ್ತು? ಟಿಂಗ್ ಟಾಂಗ್ ಹೇಳಿ. ಇದೇನ್ ಮಾಡಿದ್ರಿ? ಓಹೋ ಸಾರಿ ಟಿಂಗ್ ಟಾಂಗ್, ಇವತ್ತು ಸೂಪಿನಿಂದ ಸ್ನಾನ ಮಾಡೋ ದಿನ ಅನಿಸುತ್ತೆ. ಬಟ್ಟು ಎಲ್ಲಿದ್ದೀರಿ ನೀವು? ಎಲ್ಲಿ ಹೋಗಿದ್ದೀರಿ? ಎದುರುಗಡೆ ಬನ್ನಿ. ಓಹೋ ಅಣ್ಣ, ಯಾರು ನೀವು? ಒಳಗೆ ಹೇಗೆ ಬಂದ್ರಿ? ಟಿಂಗ್ ಟಾಂಗ್, ಇವ್ರನ್ನ ಮರ್ಯಾದೆಯಿಂದ ಹೊರಗೆ ಕಳಿಸಿ. ಬಟ್ಟು ಎಲ್ಲಿದ್ದೀರಿ ನೀವು? ನಡಿ ಇಲ್ಲಿಂದ, ಹೋಗು. ಕೇಳಲಿಲ್ವಾ ನಮ್ ಸಾಹೇಬ್ರು ಏನ್ ಹೇಳಿದ್ರು ಅಂತ? ನಡಿ ಇಲ್ಲಿಂದ, ಬೇರೆ ಯಾವ್ದಾದ್ರು ಮನೆ ನಾವು ಹುಡುಕು.
ಅರೆ ಗಟ್ಟು, ಇದ್ ನಾನೇ ನಿನ್ ಪ್ರೀತಿಯ ಗೆಳೆಯ ಬಟ್ಟು. ನನ್ನನ್ನು ಗುರುತಿಡಿತಿಲ್ಲಲ್ವಾ? ಹಾ, ಸ್ವರ ಪಟ್ಟುದೇ ಕೇಳ್ತಾ ಇದೆ. ಏನು ಬಟ್ಟು? ಇದೆಲ್ಲ ಹೇಗಾಯ್ತು? ಗಟ್ಟು, ಎಲ್ಲಿಂದ ಅಂತ ಗೊತ್ತಿಲ್ಲ, ನನ್ ಮುಂದೆ ಒಂದು ಫುಟ್ಬಾಲ್ ಬಂತು. ಫುಟ್ಬಾಲ್ ಮತ್ತು ಮುಗ್ಧ ಮುಖ ಮಾಡಿ ಹೇಳ್ತಾ ಇತ್ತು, ನನ್ನನ್ನು ಎತ್ಕೋ. ನಾನು ಕೂಡ ಎಮೋಷನಲ್ ಅದೆ. ಮತ್ತ ಆ ಬಾಲ್ ಅನ್ನು ಎತ್ಕೊಂಡು ಕೂಡ್ಲೆ ಬಡಮ್ ಬ್ಲಾಸ್ಟ್ ಆಯ್ತು. ಬಾಲ್ ಬ್ಲಾಸ್ಟ್ ಆಯ್ತಾ? ಹಾಗೆ ಬಾಲ್ ಮನೆ ಒಳಗೆ ಬರೋಕೆ ಸಾಧ್ಯ ಇಲ್ಲ ಬಟ್ಟು. ಇದರಲ್ಲಿ ಖಂಡಿತ ಯಾರ್ದೋ ಕೈವಾಡ ಇದೆ. ಒಂದು ನಿಮಿಷ. ಫುಟ್ಬಾಲ್ ಅಣ್ಣ, ನೀನ್ ಹೇಳಿದೆ ಒಂದು ಬ್ಲಾಸ್ಟ್ ಮತ್ತು ಗಟ್ಟು ಬಟ್ಟು ಟಿಕೆಟ್ ಇಲ್ಲದೆ ಸೀದಾ ಮೇಲೆ ತಲುಪ್ತಾರೆ ಅಂತ. ಆದ್ರೆ ಇಲ್ಲಿ ಬಾಂಬ್ ಸಿಡಿದ ನಂತರವೂ ಇಬ್ರು ಸರಿಯಾಗಿಯೇ ನಿಂತ್ಕೊಂಡಿದ್ದಾರೆ. ನಿಮ್ದು ಬಾಂಬಾ ಅಥವಾ ಫಸ್ಟ್ ಬಾಂಬಾ? ನಾನು ಗಟ್ಟು ಬಟ್ಟುಗೆ ವಿಶೇಷವಾಗಿ ಡಬಲ್ ಸಿಡಿಮದ್ದು ತುಳಿಸಿದೆ. ಡಬಲ್. ಆದ್ರೆ ನನಗನ್ಸುತ್ತೆ ಇದರ ಸಿಡಿಮದ್ದು ಯಾವುದೋ ಕಾರಣದಿಂದ ಅರ್ಧ ಆಗಿದೆ. ಹಾಗಾಗಿ ಇದರ ಪ್ರಭಾವ ಕೂಡ ಪೂರ್ತಿ ಆಗಿಲ್ಲ. ಆದ್ರೆ ಯಾಕೆ? ಬೇರೆ ಯಾವ ಕಾರಣದಿಂದ ಅಲ್ಲ ಸರ್. ಅದು ನಾವೇ ಬಾಲ್ ನಿಂದ ಅರ್ಧ ಸಿಡಿಮದ್ದು ತೆಗೆದು ಇನ್ನೊಂದು ಬಾಲಿಗೆ ಹಾಕಿದ್ವಿ. ನಮ್ಮ ಬಾಸ್ ಹೇಳಿದ್ರು, ನಮ್ಮದು ಏನೇ ಇದ್ರು ಅರ್ಧ ಅವರದ್ದು, ಅರ್ಧ ಏನೇ ಇದ್ರು ಅರ್ಧ ನಮ್ಮದು ಅಂತ. ನಾವೇನು ಭೇದ ಭಾವ ಮಾಡಿಲ್ಲ ಸಾರ್. ಹಿಡ್ಕೊಳ್ಳಿ ನಿಮ್ಮ ಅರ್ಧ ಸಿಡಿ ಮದ್ದಿನಿಂದ ತುಂಬಿದ ಬಾಲ್ ತಗೊಳ್ಳಿ ಸಾರ್. ಅಂಕಲ್ ನನ್ನ ಎತ್ಕೊಳ್ಳಿ. ಬಾಯ, ನಾನು ನಿಮ್ಮಿಬ್ಬರನ್ನ ಬಿಡೋದಿಲ್ಲ. ಕೆಳಗೆ ಇಳಿಸಿ, ನನ್ನನ್ನು ಕೆಳಗೆ ಇಳಿಸಿ. ಅಮ್ಮ, ನನ್ನ ಗಾಳಿಪಟ. ಎಳಿರಿ. ಹೆಲ್ಪ್! ಬಾಯ, ನಾನು ನಿಮ್ಮನ್ನ ಬಿಡೋದಿಲ್ಲ. ಹಾಗೆ ಮೊದಲು ನೀವೇ ಹೇಳಿದ್ರಿ ನಮ್ಮ ಹತ್ರ ಏನೇ ಇದ್ರು ಅರ್ಧ ನಿಮ್ಗೆ ಕೊಡ್ಬೇಕು ಅಂತ. ನಾವು ಅರ್ಧ ಸಿಡಿ ಮದ್ದು ನಿಮ್ಗೆ ಕೊಟ್ರೆ ನಮ್ಮ ಮೇಲೇನೆ ಸಿಟ್ಟು ಮಾಡ್ತೀರಿ. ಹೋಗಿ, ನಾನ್ ನಿಮ್ಮ ಹತ್ರ ಮಾತಾಡೋದಿಲ್ಲ. ಸಟ್ಟಿನ ದೊಡ್ಡಪ್ಪ, ಸಿಟ್ಟಿನ ದೊಡ್ಡಪ್ಪ, ಮೊದಲು ನನ್ನನ್ನ ಕೆಳಗಿಳಿಸೋ ಬೇಗ. ಹೊರಗೆ ಇದೇನು ಕೇಳ್ತಾ ಇದೆ? ಆ ಕಡೆ ನೋಡೋಣ ಬಟ್ಟು. ಹಾ, ನಡೀರಿ. ಓ, ಹೀಗ ಈ ಬಾಲ್ ಬ್ಲಾಸ್ಟ್ ನ ನಾಟಕ ನೀವು ಮಾಡಿದ್ದಲ್ವಾ? ಹಾ, ಇದು ನಾನು ಮಾಡಿದ್ದು. ನಾನು ಫುಟ್ಬಾಲ್ ಅಣ್ಣ ಯಾರೇ ಆದ್ರೂ ಎತ್ಕೊಂಡ್ರೆ ಅವನು ನೇರ ಮೇಲೆ ಹೋಗೋದ್ರಲ್ಲಿ ಸಂಶಯ ಇಲ್ಲ. ನನ್ನ ಮೊದಲ ವಾರನ ನೀವಿಬ್ರು ಹಾಳು ಮಾಡಿದ್ರೆ, ಹೀಗಾಗಿ ನನ್ನ ಹತ್ರ ನಿಮ್ಮಿಬ್ಬರಿಗೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ. ಅಯ್ಯಯ್ಯೋ ಗಟ್ಟು, ಈ ಗಿಫ್ಟ್ ಅನ್ನು ಖಂಡಿತ ಎತ್ಕೊಳ್ಬೇಡ. ಇಲ್ಲ ಅಂದ್ರೆ ಇದು ನಮ್ಮ ಲೈಫ್ ಅನ್ನು ಲಿಫ್ಟ್ ಮಾಡಿ ನೇರ ಮೇಲೆನೆ ಶಿಫ್ಟ್ ಮಾಡುತ್ತೆ. ಓಹೋ ಬಟ್ಟು, ನೀವು ನಿಶ್ಚಿತೆಯಿಂದ ಇರಿ. ಬಾಲ್ ಇಲ್ಲಿ ಮಾತ್ರ ಬೀಳಬಾರ್ದು. ಸಾಹೇಬ್ರೆ, 3 versus 2 ಇದು ಬಹಳ ಅನ್ಯಾಯ. ಈಗ ಸಮಾನ ಮಾಡೋಣ. ನೀವಂತೂ ಬಾಲ್ ಅಲ್ಲಿ ಆಟನೇ ಆಡ್ತಾ ಇದ್ದೀರಿ. ಯಾರಾದ್ರೂ ನನ್ನ ಕೆಳಗೆ ಇಳಿಸಿ. ಬಾಸ್, ಸ್ವಲ್ಪ ಹೊತ್ತು ನಿಲ್ಲಿ. ಮ್ಯಾಚ್ ಬಹಳ ಇಂಟ್ರೆಸ್ಟಿಂಗ್ ಲೆವೆಲ್ಗೆ ತಲುಪಿದೆ. ಬಾಸ್ ನಿಲ್ಲಿ ಬಾಸ್. ಎತ್ಕೊಳ್ಳೋದ? ನಿನ್ನನ್ನು ಎಷ್ಟು ಸಲ ಎತ್ಕೊಳ್ಳೋದು? ನಿನ್ನನ್ನು ಎತ್ಕೊಂಡೆ ನಾನು ಆಕಾಶದ ಮಡಿಲಿಗೆ ತಲುಪಿದ್ದು. ಬಾಯ, ಬೇಗ ವ್ಯಾನ್ ತೆಗೀರಿ. ಬಂದ್ಬಿಟ್ವಿ ಬಾಸ್.
ಒಟ್ಟು ಬೇಗನೆ ಜಿಪ್ ಸ್ಟಾರ್ಟ್ ಮಾಡಿ, ಬೇಗ ಬೇಗ. ಬಟ್ಟು ಜೀಪ್ ಓಡ್ತಾ ಇರ್ಲಿ, ಇವತ್ತಿ ಬಾಲ್ ನ ಸಿಪ್ಪೆ ಸುಲಿದೆ ಬಿಡ್ಬೇಕು. ಹಾ, ಈ ಫುಟ್ಬಾಲ್ ನಲ್ಲಿ ಡಬಲ್ ಸಿಡಿಮದ್ದು ಇದೆ, ಡಬಲ್ ಸಿಡಿಮದ್ದು. ಈ ಬಾರಿ ಅವರಿಬ್ರು ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಯ್ಯಯ್ಯೋ ಗಟ್ಟು, ಬಾಲ್ ಸ್ಪೀಡ್ ಅಲ್ಲಿ ನಮ್ ಕಡೆಗೆ ಬರ್ತಿದೆ. ಬಾಲ್ ಈಗ ಬ್ಲಾಸ್ಟ್ ಹಾಕೋದು, ಬ್ಲಾಸ್ಟ್. ಏನ್ ಮಾಡ್ಲಿ ಹೇಳು, ಏನ್ ಮಾಡ್ಲಿ? ಟೆನ್ಷನ್ ಮಾಡಬೇಡಿ ಬಟ್ಟು, ಜೀಪ್ ಅನ್ನು 360 ಡಿಗ್ರಿ ತಿರುಗಿಸಿ. ಕಮಾನ್ ಬಟ್ಟು, ಜೀಪ್ ತಿರುಗಿಸಿ, ಜೀಪ್ ತಿರುಗಿಸಿ. ಶೇರ್ ಸಿಂಗ್, ಈ ಗಟ್ಟು ಬಟ್ಟು ಎಂತ ಜನ, ಏನ್ ಕತೆ? ನನ್ ಫುಟ್ಬಾಲ್ ಅನ್ನ ಇವರಿಬ್ರು ಸೇರಿ ಫುಟ್ಬಾಲ್ ಇಂದ ಹಾಕಿ ಬಾಲ್ ಮಾಡಿದ್ರು. ಫುಟ್ಬಾಲ್ ಅಣ್ಣ, ಕಟ್ಟು ಬಟ್ಟು ಏನು ಅಂತ ನಾನು ನಿನಗೆ ಆರಾಮಾಗಿ ಹೇಳ್ತೀನಿ. ಆದ್ರೆ ಈಗ ಇಲ್ಲಿಂದ ಹೊರಡೋದ್ರಲ್ಲಿಯೇ ಬುದ್ಧಿವಂತಿಕೆ ಇರೋದು, ಜಾಣತನ ಇರೋದು. ಹೊರಡಿ. ಬಾಸ್, ಬಾಲ್ ಅಂತೂ ನಮ್ಮ ವ್ಯಾನ್ ಹತ್ರನೇ ಬರ್ತಾ ಇದೆ ಬಾಸ್. ನೀನು ಕೂಡ ವ್ಯಾನ್ ಅನ್ನ 360 ಡಿಗ್ರಿ ತಿರುಗಿಸು ಮತ್ತು ವ್ಯಾನ್ ಅನ್ನ ಓಡಿಸ್ತಾ ಇರು. ಬಾಲ್ ಅನ್ನ ನಾನು ನೋಡ್ಕೋತೀನಿ, ನಡಿ. ತಿರುಗಿಸಿದ ಗಾಡಿ. ಅರೆ ಗಟ್ಟು, ಒಂದ್ ಬಾಲ್ ಕಡಿಮೆ ಆಗಿತ್ತಾ? 4-5 ಬಾಲ್ ನ ವಾರ್ ಹೇಗೆ ನಿಲ್ಲಿಸ್ತೀಯಾ? ನಡಿ ಹೊರಡೋಣ ಇಲ್ಲಿಂದ, ಬೇಗ ನಡಿ. ಅರೆ ನೀವೆಲ್ಲಿ ಹೋಗ್ತಾ ಇದ್ದೀರಿ ಬಟ್ಟು? ಬಟ್ಟು, ನಾವಿಬ್ರು ಜೊತೆಗಿದ್ದಾಗ ಭಯಪಡುವ ಅವಶ್ಯಕತೆ ಏನಿದೆ? ಗಟ್ಟು ಬೆಟ್ಟುವಿನ ಗೆಳೆತನ, ಶತ್ರುಗಳ ಪತನ. ಫುಟ್ಬಾಲ್ ಅಣ್ಣ, ಏನಾದ್ರೂ ಮಾಡು. ಅವು ಇಲ್ಲೇ ಬರ್ತಾ ಇವೆ, ಆದ್ರೆ ಈ ಬಾರಿ ನಾನು ಅವುಗಳನ್ನ ಎತ್ಕೊಳ್ಳಲ್ಲ. ಸಾಹೇಬ್ರೆ, ಸಂಭಾಳಿಸ್ಕೊಳ್ಳಿ. ಒಂದಲ್ಲ, ಎರಡಲ್ಲ, 4 ಬಾಲ್ ಬರ್ತಾ ಇವೆ. ಸಾಹೇಬ್ರೆ, ಯಾವ್ಯಾವ್ದನ್ನ ಎತ್ಕೊಳ್ತೀರಾ? ನಾನು ಯಾವುದನ್ನು ಎತ್ಕೊಳ್ಳೋದಿಲ್ಲ, ನೀನು ನನ್ನನ್ನು ಎತ್ಕೋ. ಖಮೋಶ್! ಅಂಕಲ್ ಎತ್ಕೊಳ್ಳಿ. ಇಲ್ಲ. ಅಮ್ಮ, ಅಲ್ಲಿ ನೋಡು, ಆ ಕಳ್ಳ ನನ್ನ ಗಾಳಿಪಟ ತಗೊಳಕ್ಕೆ ಬಂದಿದ್ದಾನೆ. ಈಗ ಮಾಡ್ತೀನಿ. ಮನ್ಮಾನಿ ಸಾಹೇಬ್ರೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ನೀವು. ಇಲ್ಲಿದ್ದಾನೆ ನಿಮ್ಮ ಅಪರಾಧಿ. ಫುಟ್ಬಾಲ್ ಸಾಹೇಬ್ರೆ, ಗೇಮ್ ನಲ್ಲಿ ಒಳ್ಳೆ ಮಜಾ ಬಂತು, ಆದ್ರೆ ಈಗ ನಿಮಗೆ ಕಾನೂನಿನ ತೊಡೆಯಲ್ಲಿ ಕುತ್ಕೊಳ್ಳೋ ಸಮಯ ಬಂದಿದೆ. ನಡೀರಿ, ಹೋಗಿ. ನೋಡಿ, ಈಗ ಜೈಲಲ್ಲಿ ಹೋಗಿ ಫುಟ್ಬಾಲ್ ಆಡೋಣ. ಯಾರಾದ್ರೂ ನನ್ನನ್ನ ಇಳಿಸಿ. ಗೇಮ್ ಅನ್ನ ನಾನು ನಿಮ್ಮೆಲ್ರಿಗೂ ಜೈಲಲ್ಲಿ ಆಡಿಸ್ತೇನೆ. ಫುಟ್ಬಾಲ್ ಅಲ್ಲ, ಕಲ್ಲು ಹೊಡೆಯುವಂತ ಗೇಮ್.